VAO ಆ್ಯಂಡ್ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಅಲ್ಲಿರ್ತಕ್ಕಂಥ ಡೀಟೇಲ್ಸ್ನ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಮೂಲಕ ನೀವು ವಿಡಿಯೋ ಡೀಟೇಲ್ಸ್ ಎಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಓನ್ಲಿ ಅಪ್ಲೈ ಮಾಡೋದಕ್ಕಷ್ಟೇ ಈ ವಿಡಿಯೋ ನೋಡಿ. ಡೀಟೇಲ್ಸ್ ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಕಂಪಲ್ಸರಿ ನೋಡಿ. ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಮತ್ತು ಲ್ಯಾಂಡ್ ಸರ್ವೇಯರ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲಲ್ಲಿ KEA ಅಂತ ಟೈಪ್ ಮಾಡಿ, ಅಷ್ಟೇ ಸಾಕು. ಎಂಟರ್ ಮಾಡಿ ಇದರಲ್ಲಿ KEA ಅಂತ ಓಮ್ ಕರ್ನಾಟಕ CET ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಏನು ಮಾಡ್ಬೇಕಂತಂದರೆ, ಇದರಲ್ಲಿ ಫಸ್ಟ್ ಗೊತ್ತೇ ಆಗಲ್ಲ. ಫಸ್ಟ್ ಓಮ್ ಪೇಜಲ್ಲಿ ಹೋಗ್ಬೇಕು. ಓಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಬಂದರೆ ನಿಮಗೆ ಗ್ರಾಮಾಡಳಿತ ಅಧಿಕಾರಿ ಲಿಂಕ್, ಆಮೇಲೆ ಲ್ಯಾಂಡ್ ಸರ್ವೇಯರು ಎರಡಕ್ಕೂ ಒಂದೇ ಅಪ್ಲಿಕೇಶನ್ ಇದರಲ್ಲಿ ಹಾಕೋದು. ನೋಡಿ ಇದರಲ್ಲಿ ತೋರಿಸುತ್ತೆ ನೋಡಿ, VA ಆಮೇಲೆ ಲ್ಯಾಂಡ್ ಸರ್ವೇಯರ್. ಇದರಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂದ್ರೆ, ಬಳಕೆದಾರ ಹೆಸರು, ಯೂಸರ್ ನೇಮು ಮತ್ತು ಮೊಬೈಲ್ ನಂಬರ್ ಇರುತ್ತೆ. ಅದಕ್ಕಿಂತ ಮುಂಚೆಗೆ ಫಸ್ಟು ನಾವು ಡಿಜಿಲಾಕರಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ನೀವು ಡಿಜಿಲಾಕರ್ ಅಕಸ್ಮಾತ್ ಅಪ್ಲಿಕೇಶನ್ ಇಲ್ಲ ಅಂದರೆ ಡಿಜಿಲಾಕರ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಒಂದು ಪಾಸ್ವರ್ಡ್ ಕೊಡಿ. ಅದು ಯಾವ ರೀತಿ ಅಂತ ಈ ಡೀಟೇಲಾಗಿ ಹೇಳ್ಕೊಡ್ತೀನಿ. ಫಸ್ಟು ನೀವು ಡಿಜಿಲಾಕರ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಂದಿನ ಪ್ರೋಸೆಸ್ ಏನು ಮಾಡ್ಬೇಕಂತ ಹೇಳ್ತೀನಿ. ಈಗ ಡಿಜಿಲಾಕರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತಲ್ಲ ಅದನ್ನ ಕಂಪಲ್ಸರಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಈಗ ನಾನು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಈಗ ನಾನು ಆಧಾರ್ ಕಾರ್ಡನ್ನ ಎಂಟರ್ ಮಾಡಿ ತೋರಿಸ್ತೀನಿ. ಈಗ ಆಧಾರ್ ಕಾರ್ಡ್ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೀನಿ. ಈಗ ನೆಕ್ಸ್ಟು ನೋಡಿ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಈ OTPನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಡಿಜಿಲಾಕರ್ ಮೂಲಕ ನೀವೇನು ಮಾಡಿರ್ತೀರಲ್ಲ, ಒಂದು ಪಿನ್ ನಂಬರ್ ಕೇಳಿರುತ್ತೆ, 6 ಡಿಜಿಟ್ ಪಿನ್. ಅದನ್ನ ಇಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಇದು ಕೇಳುತ್ತೆ. ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಇದು ಆಲ್ರೆಡಿ ನೀವು ರಿಜಿಸ್ಟರ್ ಆಗಿರ್ತೀರ. ಡಿಜಿಲಾಕರ್ ಪಿನ್ ಅನ್ನು ಇಲ್ಲಿ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅನ್ನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ನಾನು 6 ಡಿಜಿಟ್ ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡಿಜಿಲಾಕರಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಎಲ್ಲ ವೆರಿಫಿಕೇಶನ್, ಅದರಲ್ಲಿ ಇರ್ತಕ್ಕಂಥ ಡಾಟಾಸ್ ಎಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೋಸ್ಕರ ಡಿಜಿಲಾಕರ್ ಅದು ತಗೊಂಡಿರೋದು. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇವು ಎಲ್ಲ ಪ್ರೋಸೆಸ್ ಆಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಏನಿರುತ್ತಲ್ಲ ಎಲ್ಲ ಕಂಟಿನ್ಯೂ ಆಗಿ ರೀಡೈರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಕಂಪ್ಲೀಟ್ ನೋಂದಣಿ ಪೂರ್ಣಗೊಳಿಸಿದ ಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರ್ತಾರೆ ಹೆಸರು, ದಿನಾಂಕ, ಎಲ್ಲ ಜೆಂಡರು ಎಲ್ಲ ಬಂದ್ಬಿಡುತ್ತೆ. ಇದರಲ್ಲಿ ಮೊಬೈಲ್ ನಂಬರ್ ಫಸ್ಟು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತ. ನೆಕ್ಸ್ಟ್ ನೋಡಿ, ವ್ಯಾಲಿಡಿಟಿ OTP ಆಯಿತು. OTP ಆದಮೇಲೆ ಬಳಕೆದಾರರ ಹೆಸರು, ಯೂಸರ್ ನೇಮು, ಆಮೇಲೆ ಇಮೇಲ್ ಅಡ್ರೆಸ್. ಯೂಸರ್ ನೇಮು ನೀವು ಯಾವುದಾದ್ರೂ ಕೊಡ್ಬೋದು. ಆಮೇಲೆ ಇಮೇಲ್ ಐ ಡಿ ಕಂಪಲ್ಸರಿ ಒಂದು ಇಮೇಲ್ ID ಕೊಡಿ. ನೆಕ್ಸ್ಟು ಕೆಳಗಡೆ ಪಾಸ್ವರ್ಡ್. ಇದೇ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ನೋಂದಣಿ ಪೂರ್ಣಗೊಳಿಸಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ. ಇವೆರಡನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ಯೂಸರ್ ನೇಮು ಮತ್ತು ಪಾಸ್ವರ್ಡ್.
ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರಲಿ. ಯಾವ ರೀತಿ ಅಂದರೆ @ ಇಂದ ಸ್ಟಾರ್ಟ್ ಮಾಡಿ ನೀವು ಆಮೇಲೆ ಕ್ಯಾಪಿಟಲ್ ಲೆಟರ್ ಸಿಂಗಲ್ಲು, ಆಮೇಲೆ ಬೇರೆ ಈ ಪಾಸ್ವರ್ಡನ್ನು 2 ಸಾರಿ ಕನ್ಫರ್ಮೇಷನ್ ಪಾಸ್ವರ್ಡ್ ಕೂಡ ಇನ್ನೊಂದು ಸಾರಿ ಹಾಕ್ಬೇಕಾಗತ್ತೆ. ಐ ಅಗ್ರೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪಿಟಲ್ ಲೆಟರ್ಸ್ 1 ನಂಬರ್ಸ್ ಇರಬೇಕು, ಕ್ಯಾಪಿಟಲ್ ಲೆಟ್ರು, ಆಮೇಲೆ @ ಆ ಥರ ಯೂಸ್ ಮಾಡ್ಕೊಳ್ಳಿ. ನೋಡಿ, ನೋಂದಣಿ ಪೂರ್ಣಗೊಂಡ ಆದಮೇಲೆ ನೀವು ಸೇವ್ ಮಾಡ್ಬೋದು ಅದನ್ನು. ಆಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಸೇವ್ ಆಗಿರುತ್ತಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ಸೇವ್ ಆಗಿಲ್ಲ ಅಂದರೆ ಈ ಥರ ಟೈಪ್ ಮಾಡಿ ನಿಮಗೆ ಪಾಸ್ವರ್ಡು, ಮೊಬೈಲ್ ನಂಬರ್ 4 ಡಿಜಿಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಮೇಲೆ ಬರುತ್ತೆ. ಗೆಟ್ OTP ಯಾವ ರೀತಿ ಬರಬೇಕು, ಮೇಲ್ ಐಡಿನ, ವಾಟ್ಸಪ್ಪ, SMS ಯಾವ ರೀತಿ ತಗೊಳ್ತೀರಾ. ನೀವು SMS ಮೇಲೆ ಕ್ಲಿಕ್ ಮಾಡಿದರೆ SMS ಕ್ಲಿಕ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೆಸೇಜ್ ಮೂಲಕ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಈಗ ನೋಡಿ OTPನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಅಂತಿರುತ್ತೆ. ಪಾಸ್ವರ್ಡ್ ನೀವು ಏನು ಕೊಟ್ಟಿರ್ತಾರಲ್ಲ, ಆ ಪಾಸ್ವರ್ಡ್ ಬರೆದಿಟ್ಟಿರಲ್ಲ, ಅದೇ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಿ. ಕೆಳಗಡೆ ವಾಟ್ ಈಸ್ ದಿಸ್ ಅಂತಿದೆಯಲ್ಲ, 49 + 27 + 2 ಎಷ್ಟಾಗುತ್ತೆ ನೋಡ್ಕೊಂಡು ಅದು ಆ್ಯಡ್ ಮಾಡಿ. ನೆಕ್ಸ್ಟ್ ನೋಡಿ, ಸೈನ್ ಇನ್ ಆದಮೇಲೆ ಈ ಥರ ಬರುತ್ತೆ. ಇದನ್ನು ಸೇವ್ ಮಾಡ್ಕೊಳ್ಳಿ. ಇದರಲ್ಲಿ ಆ್ಯಕ್ಟಿವ್ ಪೋಸ್ಟ್ ಎಷ್ಟಿದ್ದಾವೆ ನಿಮಗೆ ಅಂತ ತೋರಿಸುತ್ತೆ. ಮತ್ತು ಪೋಸ್ಟ್ ಅಪ್ಲೈಡ್ ಅಂತಿದೆ, ಎಷ್ಟು ಅದರಲ್ಲಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸುತ್ತೆ. ಇದರಲ್ಲಿ ನಿಮಗೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನು ಫ್ಯೂಚರಲ್ಲಿ ಹೇಳ್ತೀನಿ. ಫಸ್ಟ್ ನೋಡಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂದರೆ, ಫಸ್ಟ್ ಪ್ರೊಫೈಲಲ್ಲಿ ಹೋಗಿ. ಪ್ರೊಫೈಲ್ನಲ್ಲಿ ಹೋದರೆ ಈ ಥರ ಒಂದು ತೋರಿಸುತ್ತೆ. 1 ನಿಮಿಷ, ಇಂಟರ್ನೆಟ್ ಸ್ಲೋ ಇದೆ ನೋಡಿ. ಇದರಲ್ಲಿ ಫಸ್ಟ್ 1 to 10th ವರೆಗೆ ಡಾಕ್ಯುಮೆಂಟ್ಸ್ ಫಿಲಪ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಮೂಲ ವಿವರಗಳು ಅಂದರೆ ಎಲ್ಲ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋಟೋನೇ ಇಲ್ಲಿ ಬರೋದು. ಆಮೇಲೆ ನಮ್ಮದು ಈಗಿನ ಫೋಟೋನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಮತ್ತೆ ಏನಾದರೂ ಖಾಲಿ ಜಾಗ ಬಿಟ್ಟಿದ್ರೆ ಈಗ ನೋಡಿ ಫಾದರ್ ನೇಮು. ಇದರಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ, 10th ಮಾರ್ಕ್ಸ್ ಕಾರ್ಡಲ್ಲಿ ಅದರಲ್ಲಿ ಇರ್ತಕ್ಕಂಥ ಫಾದರ್ ನೇಮ್ನ ಇಲ್ಲಿ ಎಂಟರ್ ಮಾಡಿ. ಮತ್ತು ಮದರ್ ನೇಮ್ ಕೂಡ ಸೇಮ್ ಅದೇ ಟೈಪಲ್ಲಿ ಎಂಟರ್ ಮಾಡಿ. ಮತ್ತು ನೇಟಿವ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಆದಮೇಲೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ ನಿಮ್ಮದು ಯಾವುದು ಅಡ್ರೆಸ್ ಇರುತ್ತಲ್ಲ ಅದು. ನೆಕ್ಸ್ಟು ತಾಲೂಕು, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯಲ್ಲ ಅದೇ ಇರಲಿ. ನೆಕ್ಸ್ಟ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಅಡ್ರೆಸ್ಸಲ್ಲಿರೋದು ಬಂದಿರುತ್ತೆ, ಆಧಾರ್ ಕಾರ್ಡಲ್ಲಿರೋದು. ನೆಕ್ಸ್ಟ್ ಇದರಲ್ಲಿ ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಅಂತ ಟೈಪ್ ಮಾಡಿ. ಮ್ಯಾರಿಡ್ ಅನ್ಮ್ಯಾರಿಡ ನೋಡಿ. ನೆಕ್ಸ್ಟು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಹೆಂಡತಿ ಹೆಸರನ್ನು ಹಾಕಿ, ಸ್ಪೌಸ್ ನೇಮು. ನೆಕ್ಸ್ಟ್ ಆಲ್ಟರ್ನೇಟ್ ಇಮೇಲ್ ಐ ಡಿ, ನಿಮ್ಮ ವೈಫ್ದು ಏನಾದರೂ ಇನ್ನೊಂದು ಇಮೇಲ್ ಐ ಡಿ ಇದ್ದರೆ ಅದನ್ನು ಹಾಕಿ. ಇಲ್ಲ ಇನ್ನೊಂದು ಆಲ್ಟರ್ನೇಟ್ ನಿಮ್ಮದೇ ಇದ್ದರೆ ಅದನ್ನು ಇಮೇಲ್ ಐ ಡಿ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ವೈಫದು ಕೂಡ ಹಾಕ್ಬೋದು. ಆಮೇಲೆ ನಿಮಗೆ ಹೈಟ್ ಎಷ್ಟಿದೆ ನೋಡ್ಕೊಳ್ಳಿ. ಇದು ಸೆಂಟಿಮೀಟ್ರಲ್ಲಿ ಇದೆ, ಸೆಂಟಿಮೀಟ್ರಲ್ಲಿ ಹಾಕಿ. ಆಮೇಲೆ ವೇಟ್ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಟೇಪಲ್ಲಿ ಮೆಜರ್ ಮಾಡಿ. ಇದು ಫಸ್ಟ್ ನೀವು ವಿಡಿಯೋನ ಕೊನೆವರೆಗೆ ನೋಡಿದ ಮೇಲೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಇದೊಂದು ಕೆಲವೊಂದು ಅಡ್ವಾನ್ಸ್ ಆಗಿ ಇಟ್ಕೋಬೇಕಾಗುತ್ತೆ. ಹೈಟನ್ನು ಮೆಜರ್ಮೆಂಟ್ ಮಾಡಿ ಚೆಕ್ ಮಾಡ್ಕೊಂಡು ನೆಕ್ಸ್ಟು ವೇಟು ನಿಮಗೆ ಗೊತ್ತಾಗಿರುತ್ತೆ, ವೇಟನ್ನು ಚೆಕ್ ಮಾಡ್ಕೊಂಡು ಹಾಕ್ಬಿಡಿ. ನೆಕ್ಸ್ಟ್ ಕೆಳಗಡೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟೆಡ್ ಅಂತಿದೆ. ಇದು SSLC ಫಸ್ಟಿಗೆ ಕನ್ನಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ರೆ ಏನು ಬೇಕಾಗಿಲ್ಲ. ಅಕಸ್ಮಾತ್ ನೀವೇನಾದರೂ ಪಾಸ್ ಆಗಿದ್ದರೆ ಕನ್ನಡ KPSCದಲ್ಲಿ ಎಕ್ಸಾಮ್ ಕನ್ನಡ ಕಂಪಲ್ಸರಿದಲ್ಲಿ ಪಾಸ್ ಆಗಿದ್ದರೆ ಎಸ್ ಅಂತ ಟೈಪ್ ಮಾಡಿ. ಅದರಲ್ಲಿ ಪಾಸಿಂಗ್ ಎಕ್ಸಾಮಿನೇಷನ್ದು ಪಾಸಿಂಗ್ ಡೇಟು, ಆಮೇಲೆ ಅದರಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ಅದರ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲ ಅಕಸ್ಮಾತ್
ನೀವೇನಾದರೂ ಪಾಸ್ ಆಗಿದ್ರೆ ಯಾವುದರಲ್ಲಿ SSLCಯಲ್ಲಿ ನೀವು ನೋಟಿಫಿಕೇಶನಲ್ಲಿ ನೀವು ಓದ್ಬೋದು. SSLCಯಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕನ್ನಡ ಲ್ಯಾಂಗ್ವೇಜ್ ಇದ್ದರೆ ನೀವು ಇದೇನು ನೋ ಅಂತ ಕೊಟ್ರೂ ನಿಮಗೆ ಕನ್ನಡ ಎಕ್ಸಾಮ್ ಬರೆಯೋದೇನು ಬೇಕಾಗಿಲ್ಲ. ಅಲ್ಲ, ಎಸ್ ಅಂತ ಮಾಡಿ ಅಕಸ್ಮಾತ್ KPSCದಲ್ಲಿ ಎಕ್ಸಾಮಿನೇಷನ್ ಏನಾದರೂ ಬರೆದಿದ್ರೆ, ಈಗ ಅದರ ಬರೆದಿರೋಕ್ಕೋಸ್ಕರ ಕನ್ನಡದಲ್ಲಿ ಪಾಸ್ ಆಗಿರೋದಕ್ಕೋಸ್ಕರ ಇದರಲ್ಲಿ ಎಸ್ ಅಂತ ಮಾಡಿ ಇದರಲ್ಲಿ ಡೇಟು ಆಮೇಲೆ ರಿಜಿಸ್ಟರ್ ನಂಬರ್ ಇದರಲ್ಲಿ ಹಾಕ್ತೀನಿ. ಅಕಸ್ಮಾತ್ ನೀವೇನಾದರೂ ಪಾಸ್ ಆಗಿಲ್ಲ ಅಂತಂದರೆ ನೋ ಅಂತಾನೆ ಹಾಕಿ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸೇವ್ ಕೆಳಗಡೆ ಇದೆಲ್ಲ ಎಂಟರ್ ಮಾಡಿದ್ಮೇಲೆ ನೀವೇನ್ ಮಾಡಬೇಕು, ಕೆಳಗಡೆ ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಎಲ್ಲವೂ ಸೇವ್ ಮಾಡಿದ ಮೇಲೆನೆ ನೆಕ್ಸ್ಟ್ ಅಂತಾನೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಮತ್ತೆ ರಿಪೀಟ್ ಎಂಟರ್ ಮಾಡೋಕ್ಕಾಗುತ್ತೆ. ನೋಡಿ, ನೆಕ್ಸ್ಟ್ ಇನ್ನೊಂದು ಪೇಜ್ ಬಂತು. ಇದು 1 to 10 ವರೆಗಿದೆ. ಇದರಲ್ಲಿ SSLC ಬಗ್ಗೆ ಡೀಟೇಲ್ ಆಗಿ ಕೇಳಿರ್ತಾರೆ. SSLC ಯಾವಾಗ ರಿಜಿಸ್ಟರ್ ನಂಬರು, SSLC ಮಾರ್ಕ್ಸ್ ಕಾರ್ಡನ್ನ ನೀವು ತೆಗೆದಿಟ್ಕೊಂಡ್ಮೇಲೆ ನೀವು ಇದರಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ನೋಂದಣಿ ಸಂಖ್ಯೆ ಅಂತ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಪಕ್ಕದಲ್ಲಿ ಬೋರ್ಡ್ ಅಂತ ಇರುತ್ತೆ, ಬೋರ್ಡ್ ಅದು ಯಾವ ಬೋರ್ಡ್ ಅಂತೇಳಿ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ SSLC ತರಗತಿಯಲ್ಲಿ ಇರ್ತಕ್ಕಂಥ ನಿಯಮ, SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದೇ ಹೆಸರಲ್ಲಿ ಹಾಕಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನೂ ಅದೇ ಸೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋದೇ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಯಾವುದಿದೆ ನೋಡಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ನೋಡಿ. ಇದರಲ್ಲಿ 10th ಅಲ್ಲಿ ವ್ಯಾಸಂಗ ಮಾಡಿದ್ದು ಯಾವುದು, ಇದರ ಎಲ್ಲ ಫುಲ್ ಡೀಟೇಲ್ ಆಗಿ ಫಿಲಪ್ ಆದ್ಮೇಲೆ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ಇದರಲ್ಲಿ ನೋಡಿ SSLC ವ್ಯಾಸಂಗ ಮೀಡಿಯಂ ಯಾವುದು, ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಹಾಕಿ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಹಾಕಿ. ನೀವು ಇದರಲ್ಲಿ ಯಾವ ಭಾಷೆಯನ್ನು ಪೂರ್ಣಗೊಳಿಸಿದ್ದೀರ ಅಂತ ಇದೆ, ಎಸ್ ಅಂತ ಮಾಡಿ. ಈ ವಿಷಯದ ಪ್ರಥಮ ಭಾಷೆ ಏನಾದರೂ ಕನ್ನಡ ಇದ್ರೆ ಎಸ್ ಅಂತ ಮಾಡಿ. ನೆಕ್ಸ್ಟ್ ಅದರಲ್ಲಿ ಸ್ಕೂಲ್ ನೇಮ್, ನಿಮ್ಮ ಮಾರ್ಕ್ಸ್ ಯಾವ ಸ್ಕೂಲಲ್ಲಿ ಓದಿದ್ದೀರ, ಯಾವ ಊರು, ಅದನ್ನೆಲ್ಲ ಡೀಟೇಲ್ ಆಗಿ ಹಾಕಿ. ಕೆಳಗಡೆ ಮಾರ್ಕ್ಸ್, ಟೋಟಲ್ ಮಾರ್ಕ್ಸು ಮತ್ತೆ ಎಷ್ಟು ತಗೊಂಡಿದ್ದೀರ ಅದು ಮಾರ್ಕ್ಸು, ಅದೇ ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ತೋರಿಸುತ್ತೆ. ನಾನು ಎಂಟರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಎಂಟರ್ ಮಾಡಿದ್ದೀನಿ, ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಕೂಡ ಬಂದಿದೆ. ಇನ್ನು ಏನೇನು ಡೀಟೇಲ್ ಇದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಇದ್ರಲ್ಲಿ ಹೋಗುತ್ತೆ. ನೀವು PUC ಕ್ವಾಲಿಫಿಕೇಶನ್ ಏನೈತೆ, PUC ಇಲ್ಲ 12th ಇಲ್ಲ PUC ಇದರಲ್ಲಿ ನೀವು ಮಾಡಿದ್ರೆ, ಅಕಸ್ಮಾತ್ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರೆ 6th ಬರುತ್ತೆ. ಇದು 3rd ಕಾಲಮ್. 6th ಏನು ಹೋಗ್ತಿರಲ್ಲ ಡೀಟೇಲ್ಸ್, ಅದರಲ್ಲಿ ಡೀಟೇಲ್ ಫಿಲ್ಅಪ್ ಮಾಡಬೇಕು. ನೀವು ಡಿಪ್ಲೊಮಾ ಮಾಡಿದ್ರೆ ಇಲ್ಲಿ ನೋ ಅಂತಾನೆ ಹಾಕಿ, PUC ಮಾಡಿಲ್ಲ ಅಂತಾನೆ ಹಾಕಿ. ಅಕಸ್ಮಾತ್ PUC ಮಾಡಿದ್ರೆ ಅಲ್ಲಿ ನೋಡಿ 6th ನಾನು ತೋರಿಸ್ತೀನಿ. ಇದರಲ್ಲಿ 6th ಏನಿದೆಯಲ್ಲ ಕ್ವಾಲಿಫಿಕೇಶನ್, ಅಡಿಷನಲ್ ಕ್ವಾಲಿಫಿಕೇಶನ್, ಅದರಲ್ಲಿ ಫಿಲ್ಅಪ್ ಮಾಡಬೇಕು. ನೀವು PUC ಮಾಡಿದ್ರೆ ಎಸ್ ಮಾಡಿ, ಅಕಸ್ಮಾತ್ ಡಿಪ್ಲೊಮಾ ಮಾಡಿದ್ರೆ ನೋ ಅಂತ ಮಾಡಿ ಸೇವ್ ಮಾಡಿ. ಕ್ಯಾಟಗರಿ ವೈಸ್, ಕ್ಯಾಟಗರಿ ರಿಸರ್ವ್, SC ST ನ ಬೇರೆ ಯಾವ ಕ್ಯಾಟಗರಿಯಲ್ಲಿ ಇದ್ರೆ ಎಸ್ ಅಂತ ಮಾಡಿದ್ರೆ, ಕ್ಯಾಸ್ಟ್ ವೈಸ್ ಇದ್ರೆ RD ನಂಬರ್ ಹಾಕಿ. ಕ್ಯಾಸ್ಟ್ ವೈಸ್ ಅಲ್ಲಿ ಯಾವ್ದು ಬರುತ್ತೆ ಅದು ಸೆಲೆಕ್ಟ್ ಮಾಡಿಕೊಳ್ಳಿ. SC ನ ST ನ, ಅದರಲ್ಲಿ ಸಬ್ ಕ್ಯಾಸ್ಟ್ ಬರುತ್ತೆ, ಆ ಸಬ್ ಕ್ಯಾಸ್ಟ್ ಕೂಡ ಹಾಕಿ. ನೆಕ್ಸ್ಟ್ ಇದರಲ್ಲಿ ಆಕ್ಚುಯಲ್ ಕ್ಯಾಂಡಿಡೇಟ್ ನೇಮ್ ಹಾಕ್ಬೇಕಾಗುತ್ತೆ, ಆಟೋಮೆಟಿಕ್ ಆಗಿ ತಗೊಳುತ್ತೆ ಅದು, ನೀವು RD ನಂಬರ್ ಹಾಕಿದ್ರೆ. ನೆಕ್ಸ್ಟ್ ರಿಲಿಜನ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಿ, ಹಿಂದೂನ ಮುಸ್ಲಿಮ ಯಾವುದು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಕಲ್ಯಾಣ ಕರ್ನಾಟಕ ನೀವು HK ಆಗಿದ್ದೀರಾ ಏನಿಲ್ಲ, ಅದರಲ್ಲಿ ಅಕಸ್ಮಾತ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಟೈಪ್ ಮಾಡಿದ್ರೆ RD ನಂಬರ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಬೇರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಡಿಸ್ಟಿಕ್ ಅಲ್ಲಿ ಇದೀರಿ ಅಂತ ಅಂದ್ರೆ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನೋ ಅಂದ್ಮೇಲೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಏನಾದ್ರೂ ಆಗಿದ್ರೆ ಅದು ಎಸ್ ಮೇಲೆ ಕ್ಲಿಕ್ ಮಾಡಿ. ಅದು ಆಮೇಲೆ
ಸರ್ಟಿಫಿಕೇಟ್ ಎಲ್ಲ ನೆಕ್ಸ್ಟ್ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ನೋಡಿ, ವಿಲೇಜ್ ಅಕೌಂಟ್ರಿಗೆ ಯಾವ ಡಿಸ್ಟಿಕಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರೆ ಆ ಡಿಸ್ಟಿಕ್ ವೈಸ್ನ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎಸ್ ಅಂತ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕ ಏನು ಇರುತ್ತಲ್ಲ ಆ ಡಿಸ್ಟಿಕ್ ತೋರಿಸುತ್ತೆ. ಅಕಸ್ಮಾತ್ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಬೇರೆ ಡಿಸ್ಟಿಕ್ ತೋರಿಸುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಡಿಸ್ಟಿಕ್ ವೈಸ್ ಸೆಲೆಕ್ಟ್ ಮಾಡಿ ಆಮೇಲೆ ಎಸ್ ಮಾಡಿ ಸೇವ್ ಮಾಡಿಬಿಡಿ. ಸೇವ್ ನೋಡಿ, ನೆಕ್ಸ್ಟ್ ಪೇಜಲ್ಲಿ ಈ ಥರ ಇರುತ್ತೆ. ಕ್ಲೇಮ್ ರಿಸರ್ವೇಷನ್ ಅಕಸ್ಮಾತ್ ಇನ್ನು ಹೆಚ್ಚಿಗೆ ಯಾವುದಾದ್ರೂ ಎಕ್ಸ್ಟ್ರಾ ಇದ್ರೆ ಎಸ್ ಅಂತ ಮಾಡಿ. ಇಲ್ಲಿ ಮ್ಯಾಕ್ಸಿಮಮ್ ಅದು ಎಸ್ ಅಂತ ಮಾಡಿದ್ರೆ ಅದ್ರ ಸರ್ಟಿಫಿಕೇಟ್ ಏನಿದೆ ಅದೆಲ್ಲ ಡೀಟೇಲ್ ಎಂಟರ್ ಮಾಡೋಕ್ಕಾಗುತ್ತೆ. ಈ ಸದ್ಯ ನೋ ಅಂತ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು KPSCದಲ್ಲಿ ಡಿ ಬಾರ್ ಆಗಿದ್ರೆ ಎಕ್ಸಾಮ್ ಬರಿಬೇಕಾದ್ರೆ ಕಾಪಿ ಚೀಟಿ ಹೊಡೆದು ಏನಾದರೂ ಡಿ ಬಾರ್ ಆಗಿದ್ರೆ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಮಾಡಿ. ನೆಕ್ಸ್ಟ್ ಕ್ಲೇಮ್ ಏನಾದರೂ ಕ್ರಿಮಿನಲ್ ಕೇಸ್ ಇದ್ರೆ ಅದು ನೋ ಅಂತ ಮಾಡಿ. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಎಸ್ ಅಂತ ಮಾಡಿ. ಅಕಸ್ಮಾತ್ ಎಸ್ ಅಂತ ಮಾಡಿದ್ರೆ ನೀವೇನಾದರೂ ಸರ್ಟಿಫಿಕೇಟ್ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾದಲ್ಲಿ ಆಲ್ರೆಡಿ ಕಂಪ್ಯೂಟರ್ ಓದಿರ್ತಾರೆ, ಎಸ್ ಅಂತ ಮಾಡಿ. ಅಕಸ್ಮಾತ್ PUCದಲ್ಲಿ ಸರ್ಟಿಫಿಕೇಟ್ ಎಕ್ಸ್ಟ್ರಾ ನಾಲೆಡ್ಜ್ ಇದ್ರೆ ಅದು ಎಷ್ಟು ಮಂತ್ ಕೋರ್ಸ್ ಅಂತ ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಟೈಪಲ್ಲಿ ನೋಡಿ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಲೀಸ್ಟಲ್ಲಿ ನೋಡಿ ಅದರಲ್ಲಿ ಯಾವುದಾದ್ರೂ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟೇ ಬಿಟ್ಬಿಡಿ. ನೆಕ್ಸ್ಟ್ ನೀವೇನಾದರೂ ಅಂಗವಿಕಲರಾಗಿದ್ದರೆ ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಸೇವ್ ಡೀಟೇಲ್ಸ್ ಅಂತ ಟೈಪ್ ಮಾಡಿ. ಸೇವ್ ಡೀಟೇಲ್ಸ್ ಆದಮೇಲೆ ನೆಕ್ಸ್ಟ್ ಸಕ್ಸಸ್ಫುಲ್ ಆಗುತ್ತೆ ಸೇವ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಬರುತ್ತೆ ನೋಡಿ. ಇದರಲ್ಲಿ ಏನಂದರೆ ಅರ್ಹತೆ ಯಾವುದು, ಕ್ವಾಲಿಫಿಕೇಷನ್ ಯಾವುದಾಗಿದೆ. ಈಗ 6ನೇದು ನಾನು ಹೇಳ್ದಲ್ಲ, ಎಕ್ಸ್ಟ್ರಾ ಏನಾದರೂ ಸ್ಟಡಿ ಮಾಡಿದರೆ PUC ಆದಮೇಲೆ ಏನು ಸ್ಟಡಿ ಮಾಡಿರ್ತೀರಲ್ಲ ಅದ್ರದ್ದು ಡಿಪ್ಲೊಮಾ ಮಾಡಿದವರು ಡಿಪ್ಲೊಮಾ ಅಂತಲೇ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಡಿಗ್ರಿ ಆಗಿದ್ದರೆ ಡಿಗ್ರಿ. ಇದೇ ರೀತಿ ನೀವು ಏನೇನು ಇದೆಲ್ಲ ಇದು ಎಲ್ಲವನ್ನ ಫಿಲಪ್ ಮಾಡೋಕ್ಕಾಗುತ್ತೆ. ಪಾಸ್ ಆಗಿದ್ದರೆ ಅದು ಯಾವುದು ಯೂನಿವರ್ಸಿಟಿ ಯಾವುದು, ಕಾಲೇಜ್ ಯಾವುದು, ಆಮೇಲೆ ಅದರ ರಿಜಿಸ್ಟ್ರೇಷನ್ ನಂಬರು, ನೆಕ್ಸ್ಟು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸು ಎಷ್ಟು ತೊಗೊಂಡಿದ್ದೀರಾ, ಮತ್ತು ಪರ್ಸೆಂಟೇಜ್ ಏನು, ಆಮೇಲೆ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಇದೆಲ್ಲ ಡೀಟೇಲ್ ಇರುತ್ತೆ. ಎಲ್ಲ ಫಿಲಪ್ ಮಾಡಿ. ನಾನು ಫಿಲಪ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನೋಡಿ ಎಲ್ಲ ಫಿಲಪ್ ಮಾಡಿದ್ದೀನಿ. ನೆಕ್ಸ್ಟು ಸರಿಯಾಗಿ ಫಿಲಪ್ ಮಾಡಿದಾರಲ್ಲ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದರೆ ನೀವು ಯಾವ ಸಬ್ಜೆಕ್ಟ್ ಮೇಲೆ ನೀವು ಡಿಪ್ಲೊಮಾ ಮಾಡಿದ್ದೀರಾ, ಅಕಸ್ಮಾತ್ ಡಿಗ್ರಿ ಮಾಡಿದ್ದೀರಾ ಅಂತ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಸೇವ್ ಅಂತ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಅದ್ರ ಪ್ರಕಾರ ನಿಮ್ಮ ಆರ್ಗನೈಸೇಷನ್ ಟೈಪ್ ಯಾವುದು, ಆಮೇಲೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಜಾಬ್ ಡೀಟೇಲ್ಸ್ ಅದೆಲ್ಲ ಎಂಟರ್ ಮಾಡೋಕ್ಕಾಗುತ್ತೆ. ಆಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲ ಅದೇ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ನೀವು ಡೇಟ್ ಹಾಕಿದರೆ ಯಾವಾಗ ಸ್ಟಾರ್ಟ್ ಮಾಡಿದ್ದೀರ ಅಂತ ಡೀಟೇಲಲ್ಲಿ. ಮತ್ತು ಇನ್ನೂ ಎಕ್ಸ್ಪೀರಿಯನ್ಸ್ 2-3 ಕಂಪನಿಯಲ್ಲಿ ಮಾಡಿದರೆ ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ನೆಕ್ಸ್ಟ್ ಯಾಡ್ ಆಗ್ತಾನೆ ಹೋಗುತ್ತೆ. ಇದೆಲ್ಲ ಫಿಲಪ್ ಮಾಡಿ. ಅದೆಲ್ಲ ಫಿಲಪ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡ್ಬೇಕಂದ್ರೆ ನಿಮ್ಮ ಫೋಟೋ ಆಮೇಲೆ ಸಿಗ್ನೇಚರ್ ಎರಡೇ. ಅದನ್ನು ಒಂದು ವೈಟ್ ಪೇಪರಲ್ಲಿ ಸಿಗ್ನೇಚರ್ ಮಾಡಿ ಇಟ್ಕೊಳ್ಳಿ. ಅದು ಏನಂದ್ರೆ 1 MB ಜಾಸ್ತಿ ಇರಬಾರ್ದು. ಆ ಸೈಜನ್ನು ಕರೆಕ್ಟಾಗಿ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಅಪ್ಲೋಡ್ ಮೇಲೆ ಚೂಸ್ ಫೈಲಲ್ಲಿ ಹೋದರೆ ನಿಮ್ಮ ಫೈಲ್ ಎಲ್ಲಿ ನೀವು ಸೇವ್ ಮಾಡಿ ಇಟ್ಟಿರ್ತೀರಲ್ಲ ಅಲ್ಲಿ ಹೋಗಿ ಅದನ್ನು ಅಪ್ಲೋಡ್ ಮಾಡಿ ಫೋಟೋನ. ನೆಕ್ಸ್ಟ್ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗಿದ್ದು ಆಟೋಮೆಟಿಕ್ ಆಗಿ ಇದರಲ್ಲಿ ತೋರಿಸುತ್ತೆ. ಅಕಸ್ಮಾತ್ ನೀವೇನಾದರೂ ಜಾಸ್ತಿ MB ಇದ್ದರೆ ತೋರಿಸಲ್ಲ. ನೆಕ್ಸ್ಟ್ ನೋಡಿ, ಚೂಸ್ ಫೈಲಲ್ಲಿ ಓಪನ್ ಮಾಡಿ. ಅದಾದಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಪ್ರಿವ್ಯೂ ನೋಡೋಂಗಿದ್ರೆ ಪಕ್ಕದಲ್ಲಿ ಪ್ರಿವ್ಯೂ ಕೂಡ ನೋಡ್ಬೋದು.
ಅಕಸ್ಮಾತ್ ತೋರಿಸ್ತೀನಿ ಒಂದು ನೋಡಿ, ಪ್ರಿವ್ಯೂ ಹೋದ್ರೆ ಫೋಟೋ ತೋರಿಸುತ್ತೆ, ಸೈನ್ ಯಾವ ಥರ ಇದೆ, ಫೋಟೋ ಯಾವ ರೀತಿ ಇದೆ. ಇದೆಲ್ಲ ಆದಮೇಲೆ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಇದೆಲ್ಲ ಡಿಕ್ಲರೇಷನ್ ಫಾರ್ಮ್ ಇದೆ, ಇದೆಲ್ಲ ಕರೆಕ್ಟ್ ಇದೆ ಅಂತ ಅದೆಲ್ಲ ಓಕೆ ಆದಮೇಲೆ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ, ಟೆಂಪರರಿ ಇದು ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್. ಇದನ್ನ ಒಂದ್ಸರಿ ಡೌನ್ಲೋಡ್ ಮಾಡಿಕೊಂಡು ಒಂದ್ಸರಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಓಪನ್ ಆದಮೇಲೆ ನೀವು ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಮತ್ತೆ ಕರೆಕ್ಷನ್ ಮಾಡ್ಬೋದು. ಫೈನಲ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ನಾನು. ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ಪೇಮೆಂಟ್ ಕೇಳುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಫೋನ್ಪೇ ಥ್ರೂನೇ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಫಸ್ಟ್ ನೀವು ಅಪ್ಲಿಕೇಶನ್ ಟೆಂಪ್ರರಿ ಡೌನ್ಲೋಡ್ ಮಾಡಿರ್ತೀರಲ್ಲ, ಇದು ಓಪನ್ ಮಾಡಿ ಕರೆಕ್ಟ್ ಇದನ್ನ ಏನಿಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕರೆಕ್ಟಾಗಿ ಇದೆ ಅಂದರೆ ಫೈನಲ್ ಸಬ್ಮಿಟ್ ಕೊಡಿ, ಮತ್ತೆ ಪೇಮೆಂಟ್ ಮಾಡಿ. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಈಗ ನೋಡಿ, ನಾನು ಫೈನಲ್ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಫೈನಲ್ ಸಬ್ಮಿಟ್ ಕೊಟ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಪೇಮೆಂಟ್ ಬಂದಿದೆ. ಇದರಲ್ಲಿ ನೀವು ವಿಲೇಜ್ ಅಕೌಂಟ್ ಹಾಕಂಗಿದ್ರೆ, ಲ್ಯಾಂಡ್ ಸರ್ವೇರ್ ಹಾಕಂಗಿದ್ರೆ, ಎರಡಕ್ಕೂ ಹಾಕಂಗಿದ್ರೆ ಇಲ್ಲೇ ನೀವು ಟಿಕ್ ಮಾರ್ಕ್ ಮಾಡ್ಬೋದು. ಓನ್ಲಿ ವಿಲೇಜ್ ಅಕೌಂಟ್ ಅಷ್ಟೇ ಹಾಕಂಗಿದ್ರೆ 500 ರೂಪೀಸ್ ಆಗುತ್ತೆ. ಅಕಸ್ಮಾತ್ ಲ್ಯಾಂಡ್ ಸರ್ವೇರ್ ಕೂಡ ಎರಡು ಹಾಕ್ಬೇಕಂದ್ರೆ 600 ರೂಪೀಸ್ ಆಗುತ್ತೆ. ನೀವು ಪೇ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಹೋಗ್ತೀರ. ಪೇಮೆಂಟ್ ನೋಡಿ, ಈ ಥರ ಎರಡಕ್ಕೂ ಒಂದೇ ಸಾರಿ ಪೇ ನಾವು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಇನ್ನೊಂದು ಪೇಜ್ ಬರುತ್ತೆ. ನೀವು ಫೋನ್ಪೇದಲ್ಲಿ ಸ್ಕ್ಯಾನರ್ ಓಪನ್ ಮಾಡಿದ್ರು ಕೂಡ ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು. ಆ ಥರ ಫೆಸಿಲಿಟಿ ಇದೆ. ಇಲ್ಲ UPI ನಂಬರ್ ಕೂಡ ನೀವು ಎಂಟರ್ ಮಾಡ್ಬೋದು. ಇದರಲ್ಲಿ ನೋಡಿ, ಪೇಮೆಂಟ್ ಆಪ್ಷನ್ಸ್ ಇದೆ, ಬೇರೆ ಬೇರೆ ಟೈಪ್ ಇದೆ. ನೀವು ATM ಕಾರ್ಡಿಂದ ಕೂಡ ಮಾಡ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಯಾವ ಥರ ಬೇಕಾದರೂ ಇದರ ಪೇಮೆಂಟ್ ಮಾಡ್ಬೋದು. ನೀವು UPI ಅಂತ ಇರೋದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋನ್ಪೇ, ಗೂಗಲ್ ಪೇ, ಬೇರೆ ಬೇರೆ UPI ID ಇಂದ ಏನಿರುತ್ತಲ್ಲ ಆ್ಯಪ್ಸ್, ಅದರ ಮುಖಾಂತರ ಕೂಡ ಪೇ ಮಾಡ್ಬೋದು. ಇದರಲ್ಲಿ ನೋಡಿ, ಶೋ QR ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ QR ಕೋಡ್ ಶೋ ಆಗುತ್ತೆ. ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಈಗ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ QR ಕೋಡ್ ಓಪನ್ ಆಗಿದೆ. ನೀವು ಸ್ಕ್ಯಾನ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ಪೇದಲ್ಲಿ ಡಿಸ್ಪ್ಲೇ ಆಗುತ್ತೆ 600 ರೂಪೀಸು. ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಿಂಟ್ಔಟ್ ಯಾವ ರೀತಿ ತೆಗೆದು ಹೇಳ್ತೇನೆ ನೋಡಿ. ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟ್ ಪೇಜಿಗೆ ಹೋಗೋಣ. ಇದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಆಮೇಲೆ ಇದನ್ನು ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ. ಕಂಪಲ್ಸರಿ ಅದು ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಈ ಥರ ಯಾವ ರೀತಿ ಅದನ್ನು ಪ್ರಿಂಟ್ಔಟ್ ತೆಗಿಬೇಕಂತ ಹೇಳ್ತೀನಿ ನೋಡಿ. ಲೆಫ್ಟ್ ಸೈಡಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತಿದೆಯಲ್ಲ, ಅದರಲ್ಲಿ ಹೋದರೆ ಪೇಮೆಂಟ್ ಪೇಡ್ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ರೈಟ್ ಸೈಡಲ್ಲಿ ವ್ಯೂ ರಿಸಿಪ್ಟ್ ಅಂತ ಇರುತ್ತೆ, ರಿಸಿಪ್ಟ್ ಆಗುತ್ತೆ. ಇದರಲ್ಲಿ ತೋರಿಸುತ್ತೆ ರಿಸಿಪ್ಟ್, ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಆಮೇಲೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ಇದನ್ನು PDF ಅಲ್ಲಿ ನೀವು ಸೇವ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇಟ್ಕೋಬೋದು. ಇಲ್ಲಾಂದರೆ ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಮೊಬೈಲಲ್ಲಿ. ಈಗ ನೋಡಿ, ಡ್ಯಾಶ್ ಬೋರ್ಡ್ಗೆ ಹೋಗ್ತೀನಿ. ಡ್ಯಾಶ್ ಬೋರ್ಡ್ಗೆ ಹೋದರೆ ನೀವು 4 ಆ್ಯಕ್ಟಿವ್ ಪೋಸ್ಟಲ್ಲಿ 2 ಅಪ್ಲೈ ಮಾಡಿದರೆ ಇನ್ನೂ 2 ಬ್ಯಾಲೆನ್ಸ್ ಇದೆ. ಆಮೇಲೆ ಯಾವ್ಯಾವ್ದು ಪೋಸ್ಟಿಗೆ ಹಾಕಿದ್ದೀರ ಅಂತ ಕೂಡ ಇದರಲ್ಲಿ ತೋರಿಸುತ್ತೆ. ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದರಲ್ಲಿ ಯಾವಾಗ ಅಪ್ಲೈ ಮಾಡಿರೋ ಎಲ್ಲ ತೋರಿಸುತ್ತೆ. ಈಗ ನೀವು ಇನ್ನೊಂದು ಪ್ರಿಂಟ್ ತೆಗೆದಿಲ್ಲ, ನೀವು ಕಂಪ್ಲೀಟ್ ಅಪ್ಲಿಕೇಶನ್ ಪೇಮೆಂಟ್ ಆದಮೇಲೆ ಇನ್ನೊಂದು ಪ್ರಿಂಟ್ ತೆಗಿಬೇಕು. ಅದು ಯಾವ ರೀತಿ ತೆಗಿಬೇಕು ಅಂದರೆ, ಕೆಳಗಡೆ ರಿಪೋರ್ಟ್ ಸೆಂಟರ್ ಅಂತ ಇದೆ. ಈ ರಿಪೋರ್ಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದರೆ ಇದರ ಅಪ್ಲಿಕೇಶನ್ದು ಡೌನ್ಲೋಡ್ PDF ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಎನಿ ಟೈಮ್ ಯಾವಾಗ ಬೇಕಾದರೂ ಪ್ರಿಂಟ್ಔಟ್ ತೆಗಿಬೋದು. ಇದನ್ನು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಇದೇ ಟೈಪ್ ಅಪ್ಲಿಕೇಶನ್ ಗೌರ್ಮೆಂಟ್ಸ್ದು ಯಾವುದೇ ಇದ್ರೂ ಇನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.